ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ನಲ್ಲಿ ಶೋಧ ಶುರು ಆಗುತ್ತೆ. ಧರ್ಮಸ್ಥಳದ ಸಂಗತಿಯನ್ನು ನಾವು ಮಾತಾಡ್ತಾ ಇದ್ದೀವಿ. ಧರ್ಮಸ್ಥಳದ 13ನೇ ಪಾಯಿಂಟ್ SIT ಬಂದಿದೆ. ಮಾಸ್ಕ್ ಮ್ಯಾನನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಈಗ ಶೋಧ ಶುರು ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶೋಧ ಶುರು ಆಗುತ್ತೆ. ಡ್ರೋನ್ ಮೌಂಟೆಡ್ GPR SIT ಟೀಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಶುರು ಆಗುತ್ತೆ. GPR ಬಳಸಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಯುತ್ತೆ. ಬೆಳಗ್ಗಿಂದ ನಾವು ನೋಡ್ತಾ ಇದ್ದೀವಿ. ಅಲ್ಲಿದ್ದಂಥ ಹುಲ್ಲನ್ನೆಲ್ಲವನ್ನೂ ಕೂಡ ತೆರವುಗೊಳಿಸಲಾಯಿತು ಯಂತ್ರಗಳ ಮುಖಾಂತರ. ಇನ್ನು ಆ ಯಂತ್ರ ಏನಿದೆ ನೋಡಿ, ಇದೆ, ಇದನ್ನು ಡ್ರೋನ್ಗೆ ಅಳವಡಿಸಲಾಗಿದೆ. 13ನೇ ಪಾಯಿಂಟಲ್ಲಿ ಯಾವ ರೀತಿ ನಡೀತಾ ಇದೆ, ಅಸ್ಥಿಪಂಜರಕ್ಕಾಗಿ ಶೋಧ ನಡೀತಾ ಇದೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. GPRನ್ನು ಬಳಸಿ ಅದನ್ನು ಡ್ರೋನ್ಗೆ ಹಾಕಿದ್ದಾರೆ. ಅಲ್ಲಿಂದ ಅದು ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ. ಕೆಲವೊಂದು ಕಡೆಗೆ ಅಗಿತಾ ಇದ್ದಾರೆ, ಕೆಲವೊಂದು ಕಡೆ ಬಗಿತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆಗೆ ಯಂತ್ರವನ್ನೂ ಕೂಡ ಬಳಸಿಕೊಂಡು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಇದು 13ನೇ ಪಾಯಿಂಟ್ನಲ್ಲಿ ವಿಪರೀತ ಪ್ರಮಾಣದಲ್ಲಿ ನಾನು ಶವಗಳನ್ನು ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದ. 13ನೇ ಪಾಯಿಂಟನ್ನು ಬಿಟ್ಟು 14ನೇ ಪಾಯಿಂಟಿಗೆ ಹೋಗಿದ್ದು, 15ನೇ ಪಾಯಿಂಟಿಗೆ ಹೋಗಿದ್ದು, 16, 16A 1, 2 ಎಲ್ಲಿ ತನಕ, ರತ್ನಗಿರಿ ಬೆಟ್ಟದ ತನಕ, ಅಂದರೆ ಬಾಹುಬಲಿ ಮೂರ್ತಿ ಇದೆಯಲ್ಲ ಅಲ್ಲಿ ತನಕ. ಹೀಗೆ ಬಿಟ್ಟರೆ ದೇವಸ್ಥಾನದ ಹತ್ತತ್ರ ತನಕ ಕರ್ಕೊಂಡು ಹೋದರೂ ಕೂಡ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗೆ ನಾನು ಶವಗಳನ್ನು ಹಾಕಿದ್ದೆ ಅನ್ನುವಂಥ ಮಾತನ್ನು ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಹೀಗಾಗಿ ಏನು ಅಂತಂದರೆ ತುಂಬ ಆಗ್ರಹ ಇತ್ತು GPRನ ತೊಗೊಂಬನ್ನಿ ಅಂತ. ಈಗ GPR ಯಂತ್ರವೂ ಕೂಡ ಬಂದಿದೆ. ನಿನ್ನೆ ಡೆಮೋ ಕೂಡ ಮಾಡಾಯಿತು. ಅದನ್ನೀಗ ಡ್ರೋನಿಗೆ ಅಳವಡಿಸಲಾಗಿದೆ. ಡ್ರೋನ್ ಮುಖಾಂತರ ಎಲ್ಲ ವಿವರಗಳನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಕೆಲವೊಂದು ಕಡೆಗೆ ಈ ಅಗಿಯೋದು ಬಗ್ಗಿಯೋದು ಕೂಡ ಮುಂದುವರೆದಿದೆ. ಡ್ರೋನ್ಗೆ GPRನ್ನು ಫಿಕ್ಸ್ ಮಾಡಲಾಗಿದೆ. ಅದರ ಮುಖಾಂತರ ಈಗ ಶೋಧ ಶುರುವಾಗಿದೆ. ಕೆಲವೊಂದು ಕಡೆ ಅಗಿತಾ ಇದ್ದಾರೆ, ಕೆಲವೊಂದು ಕಡೆ ಬಗಿತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆಗೆ GPRನ್ನು ಬಳಸಿಕೊಂಡು ಈಗ ಅಸ್ಥಿಪಂಜರಕ್ಕೆ ಹುಡುಕಾಟ ಶುರುವಾಗಿದೆ. ಅಂತೂ ಇಂತೂ 13ನೇ ಪಾಯಿಂಟ್ನಲ್ಲಿ SIT ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡಿತು. ಡ್ರೋನ್ ಮೌಂಟೆಡ್ GPRನ್ನು ಬಳಸಿ ಶೋಧ ಕಾರ್ಯವನ್ನು ಶುರು ಮಾಡಿದೆ. ಇಲ್ಲಿ ವಿಪರೀತ ಪ್ರಮಾಣದಲ್ಲಿ ಹೆಣಗಳನ್ನು ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಆತ ಹೇಳಿದ್ದ. ಹೀಗಾಗಿಯೇ ನಾವು ತೋರಿಸ್ತಾ ಇದ್ದೀವಿ 13ನೇ ಪಾಯಿಂಟ್ನಲ್ಲಿ ಯಾವ ರೀತಿ ಈ ಡ್ರೋನ್ ಮೌಂಟೆಡ್ GPRನ್ನು ಬಳಸಲಾಗ್ತಾ ಇದೆ. ನಮ್ಮ ಇಬ್ಬಿಬ್ಬರು ಪ್ರತಿನಿಧಿಗಳು ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ. ಎಲ್ಲ ವಿವರಗಳನ್ನು ಅಲ್ಲಿಂದಲೇ ಕೊಡ್ತಾ ಇದ್ದಾರೆ. ಇನ್ನು ಈ 13ನೇ ಪಾಯಿಂಟ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದ ಹೆಣಗಳನ್ನು ಹಾಕಿದ್ದೆ ಅನ್ನುವಂಥ ಮಾತನ್ನು ಹೇಳಿದ್ದ. ಹಲವಾರು ಇಲ್ಲಿ ಸಾಹಸ, ಇದು ಸಾಮಾನ್ಯ ಸಂಗತಿ ಅಲ್ಲ, ಸವಾಲಿದು. ಇದೆಲ್ಲವನ್ನು ಕೂಡ ಮೀರಿ ಇಲ್ಲಿ ಶೋಧ ಶುರುವಾಗಿದೆ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಪೃಥ್ವಿರಾಜ್, ಯಾವ ರೀತಿ ಸಾಗ್ತಾ ಇದೆ ಇಲ್ಲಿ? ಯಾಕಂದರೆ ಇಲ್ಲಿ ಇದು ಸಾಮಾನ್ಯ ಆಗಿರಲಿಲ್ಲ, ಸರಳ ಆಗಿರಲಿಲ್ಲ. ಇಲ್ಲಿ ತುಂಬ ಚಾಲೆಂಜ್ಗಳಿವೆ. ಇದೆಲ್ಲದರ ನಡುವೆಯೂ ಕೂಡ ಈಗಾಗಲೇ GPR ಯಂತ್ರ ಬಂದಿದೆ. ಅದನ್ನು ಈ ಮೌಂಟ್ ಮಾಡಿ ಅದನ್ನು ಯಾವ ರೀತಿ ಸುತ್ತಾಡಿಸ್ತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವೊಂದು ಕಡೆಗೆ ಈ ಬಗೆಯುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಈ ಒಂದು ಪಾಯಿಂಟ್ನಲ್ಲಿ ಅಂದರೆ 13ನೇ ಪಾಯಿಂಟ್ನಲ್ಲಿ ಇವಾಗ ಏನು ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಒಂದು ಹಂತದ ಕಾರ್ಯಾಚರಣೆ ಮುಗೀತು. ಈಗ 13ನೇ ಪಾಯಿಂಟ್ ಏನು ಅವರೊಂದು ಪಾಯಿಂಟ್ ಮಾಡಿದ್ರು, ಆ ಒಂದು ಪಾಯಿಂಟ್ನಲ್ಲಿ ಈಗ ಏನು ಲೈನ್ ಆ್ಯಂಡ್ ಲೆಂತ್ ಹಿಡ್ಕೊಂಡು ಎಲ್ಲ ರೀತಿಯಲ್ಲಿ ಆ ಶೋಧವನ್ನು ಮಾಡಲಾಯಿತು. ಅದಾದ ಬಳಿಕಾಗೆ ಮುಂದೆ ಹೋಗಿರುವಂಥದ್ದು ಅಂದರೆ ಏನು ಅವರು ಒಂದು ಈ ಕ್ರೈಮ್ ಸೀನ್ ಟೇಪನ್ನು ಏನು ಕಟ್ಟಿ 13ನೇ ನಂಬರ್ ಪಾಯಿಂಟ್ ಅಂತ ಆತ ಏನು ತೋರಿಸಿದ್ದ, ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಜಾಗವನ್ನು ಈ ಒಂದು ಪಾಯಿಂಟ್ ನಂಬರ್ 13 ಅಂತ ಹೇಳಿ ಅವರು ಗುರುತು ಮಾಡ್ಕೊಂಡಿದ್ರು. ಸೊ ಆ ಒಂದು ಗುರುತು ಮಾಡ್ಕೊಂಡಿರುವ ಜಾಗದಲ್ಲಿ ಕೂಡ ಈಗ ಆ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈಗ ಅಲ್ಲಿ ಆ ಒಂದು ಏನು ಡ್ರೋನ್ ಮೌಂಟೆಡ್ GPR ಮಷಿನ್ ಏನು ತರಿಸಲಾಗಿತ್ತು, ಸೊ ಅದನ್ನು ಇವಾಗ ಎಲ್ಲ ರೀತಿಯಲ್ಲಿ ಅದನ್ನು ಹಾರಾಟ ಮಾಡ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಪಕ್ಕದಲ್ಲೇ ನೋಡ್ಬೋದು SITಯ SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಟೆಕ್ನಿಷಿಯನ್ಗಳು ಅದನ್ನು ಮಾರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಲೈನ್ ಆ್ಯಂಡ್ ಲೆಂತ್ ಇಟ್ಕೊಂಡು ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಆ ಭಾಗದಿಂದ ಕೆಳಗೆ ಆಳದವರೆಗೆ
ಅವರಿಗೆ ಏನೇನು ಸಿಗುತ್ತೆ ಅದನ್ನು ಸ್ಕ್ಯಾನ್ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಟೆಕ್ನಿಷಿಯನ್ಸ್ ಆ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಅದರಲ್ಲಿ ಬರ್ತಾ ಇರುವಂತಹ ಏನು ಫುಟೇಜ್ ಇರುತ್ತೆ ಅದರಲ್ಲಿ ಆ 3D 2D ಪಿಕ್ಚರ್ಗಳಾಗಿ ಡಿವೈಡ್ ಮಾಡಿ ಅದನ್ನು ಮಾರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು 13ನೇ ಪಾಯಿಂಟ್ ನಂಬರ್ನಲ್ಲಿ ಕಾರ್ಯಾಚರಣೆ ಭಾರಿ ಚುರುಕಿನಿಂದ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಮಳೆ ಇತ್ತು, ಈಗಷ್ಟೇ ಈ ಒಂದು ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. 13ನೇ ಪಾಯಿಂಟ್ ಏನು ನಾವೆಲ್ಲ ಕಳೆದ 2-3 ದಿನಗಳಿಂದ ತೋರಿಸ್ತಾ ಇದ್ವಿ, ಆ ಒಂದು ಪಾಯಿಂಟ್ ಸಂಪೂರ್ಣವಾಗಿ ಅದು ಆ ಒಂದು ರೌಂಡ್ ಅದನ್ನು ಮುಗಿಸಿದ್ದಾರೆ. ಅದರ ಪಕ್ಕದಲ್ಲಿ ಇರುವಂತಹ ಜಾಗ ಏನು ಇವತ್ತು ಆ ಪಾಯಿಂಟ್ ಏನು 13 ಇತ್ತು ಅದರ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಅದರ 3 ಪಟ್ಟು ಹೆಚ್ಚು ವಿಸ್ತೀರ್ಣವನ್ನು ಅವರು ತಗೊಂಡಿದ್ರು. ಅದರಲ್ಲಿ 2ನೇ ಭಾಗಕ್ಕೆ ಈಗ ಆ ಒಂದು ಡ್ರೋನ್ ಹಾರ್ತಾ ಇರುವಂಥದ್ದು. ಡ್ರೋನ್ನ ಕೆಳಭಾಗದಲ್ಲಿ GPR ಮಿಷನ್ ಇರುತ್ತೆ. ಸೊ ಅದು ಅದರ ಕೆಳಗಡೆ ಏನು ಆ ಒಂದು ವಿಕಿರಣಗಳನ್ನು ಬಿಟ್ಟು ಅಲ್ಲಿ ಒಳಗಡೆ ಏನೇನು ಇರ್ಬೋದು ಕಂಟೆಂಟ್, ಅಂದರೆ ಯಾವುದಾದ್ರು ಸ್ಟ್ರಕ್ಚರ್ಗಳು ಇದೆಯಾ, ಸೊ ಏನೇನು ಇರ್ಬೋದು ಅನ್ನೋದನ್ನು ಅದು ಈಗ ಪಾಯಿಂಟ್ ಮಾಡಿ ಆ ಒಂದು ಕಾರ್ಯದಲ್ಲಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅದು ಆ ಒಂದು ಡ್ರೋನನ್ನು ಹಾರಿಸ್ತಾ ಇದ್ರೆ, ಇನ್ನೊಂದು ಕಡೆ ಆ ಎಲ್ಲ ಸಿಬ್ಬಂದಿಗಳು ಕೂಡ ಅಲ್ಲಿ ಕೂತ್ಕೊಂಡಿರುವಂಥದ್ದನ್ನು ಅಲ್ಲಿ ನೋಡ್ಬೋದಾಗಿದೆ. ಅದನ್ನ ಕಂಪ್ಲೀಟ್ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡು ಆ ಒಂದು ಈ ಕಾರ್ಯಾಚರಣೆ ಆಗ್ತಾ ಇರೋದನ್ನ ನೋಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸದ್ಯಕ್ಕೆ ಈ ಕಾರ್ಯಾಚರಣೆ ಇನ್ನೂ ಕೆಲವು ಗಂಟೆಗಳ ಕಾಲ ಮುಂದುವರಿಯದೆ. ಹೆಚ್ಚಿನ ಮಾತ್ರ ಹೇಳ್ತಾ ಇದ್ರಿ ಪೃಥ್ವಿ, ಏನು ಅಂತಂದ್ರೆ ಅಲ್ಲಿ ಏನ್ ನಿಗದಿತವಾದಂತಹ ಸಮಯ ಇದೇನಿತ್ತು, ಜಾಗ ಏನಿತ್ತು, ಆ ಜಾಗಕ್ಕಿಂತ 3 ಪಟ್ಟು ಜಾಗವನ್ನ ವಿಸ್ತರಿಸಲಾಗಿದೆ ಅಂತ. ಏನಾದರೂ ಕನ್ಫ್ಯೂಷನ್ ಆದರೂ ಕೂಡ ಅದರ ವ್ಯಾಪ್ತಿಗೆ ಬರಲಿ ಅನ್ನುವಂಥ ಕಾರಣಕ್ಕಿರ್ಬೋದು. ಅದು ನಂಬರ್ 1. ನಂಬರ್ 2, ಈ ಡ್ರೋನ್ ಅನ್ನು ಬಳಸಿರೋದು ಇದೆಯಲ್ಲ, ಒಂದೇ ಡ್ರೋನ್ ತೊಗೊಂಬಂದಿರಾ ಅಥವಾ ಏನಾದರೂ ಬೇರೆ ಡ್ರೋನ್ಗಳು ಕೂಡ ಏನಾದರೂ ಇದೆಯಾ? ಯಾಕಂದ್ರೆ ಇದ್ರದ್ದೇನಾದರೂ ಈ ಬ್ಯಾಟ್ರಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಮತ್ತೇನಾದರೂ ಈ ಬೇರೆ ಇದಕ್ಕೇನಾದರೂ ಫಿಕ್ಸ್ ಮಾಡಿ ಅದನ್ನು ಹಾರಿಸಬೇಕು ಅಂತ. ಒಟ್ಟಾರೆಯಾಗಿ 13ನೇ ಪಾಯಿಂಟ್ ಇವತ್ತು ನಾಳೆನೂ ಕಂಟಿನ್ಯೂ ಆಗುತ್ತಾ ಅಥವಾ ಇವತ್ತಿಗೆ ಎಂಡ್ ಆಗುತ್ತಾ, ಏನು ಕತೆ ಇದು? ರಂಗನಾಥ್, ಸದ್ಯಕ್ಕೆ ಇದು ಒಂದು ಮಾತ್ರ ಮಿಷನ್ ಅನ್ನು ತಂದಿರುವಂಥದ್ದು. ಒಂದು ಬ್ಯಾಟ್ರಿ ಒಂದು ಅರ್ಧ ಗಂಟೆಗಳ ಕಾಲ ಬರುತ್ತೆ ಅಂತ ಅವರು ಹೇಳಿರುವಂಥದ್ದು. ಒಂದು ಅರ್ಧ ಗಂಟೆಗೆ ಮತ್ತೆ ಒಂದೊಂದು ಬ್ಯಾಟ್ರಿಗಳನ್ನ ಚೇಂಜ್ ಮಾಡಬೇಕು ಅಂತ ಕೂಡ ಒಂದು ಎಕ್ಸ್ಟ್ರಾ ಬ್ಯಾಟ್ರಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಏನು ಆ 3 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿದೆ, ಈ ಒಂದು ಅನಾಮಿಕ ದೂರದಾರ ಏನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ಗುಂಡಿಯನ್ನು ಅಗಸ್ತಂಥ ಸಂದರ್ಭದಲ್ಲಿ ಸೊ ಇಲ್ಲಿರಲಿಲ್ಲ, ಪಕ್ಕದಲ್ಲಿತ್ತು, ನಾನೇ ಕನ್ಫ್ಯೂಷನ್ ಆದೆ, ಈ ಥರದ್ದೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದ. ಸೊ ಅದಕ್ಕೆ ಇಲ್ಲಿ ಯಾವುದೂ ಡೌಟ್ ಇರಬಾರ್ದು ಅಂತ ಹೇಳಿ ಅವನೇನು ಒಂದು ಪಾಯಿಂಟ್, ದೊಡ್ಡ ಪಾಯಿಂಟ್ ತೋರಿಸಿದ್ದ, ಅದರ 3 ಪಟ್ಟು ವ್ಯಾಪ್ತಿ ಹೆಚ್ಚಿರುವಂಥದ್ದನ್ನ ಇಲ್ಲಿ ಆ ಪಕ್ಕದಲ್ಲಿ ಗುರುತು ಮಾಡ್ಕೊಂಡಿದ್ದಾರೆ. ಅಲ್ಲಿ ಈಗ ಡ್ರೋನ್ ಅನ್ನ ಹಾರಾಟವನ್ನ ಮಾಡ್ತಾ ಇರುವಂಥದ್ದು. ಆ ಟೆಕ್ನಿಷಿಯನ್ಗಳು ಕೂಡ ನೋಡ್ಬೋದಾಗಿದೆ, ಅಲ್ಲಿ ನಿಂತ್ಕೊಂಡು ಅದನ್ನ ಹಾರಿಸ್ತಾ ಇದ್ದಾರೆ. ಸೊ ಒಬ್ರು ಅದನ್ನ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಏನು ಒಂದು ಈ ಸಿಸ್ಟಮ್ ಏನಿರುತ್ತೆ, ಸೊ ಅದರಲ್ಲಿ ಅದನ್ನ ನೋಡ್ಕೊಂಡು ಏನೇನು ಸಿಗುತ್ತೆ, ಯಾವುದಾದ್ರೂ ಆ ಸ್ಟ್ರಕ್ಚರ್ಸ್ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರುವಂಥದ್ದು. SIT ಅಧಿಕಾರಿಗಳ ತಂಡ ಕೂಡ ಇಲ್ಲೇ ಬೀಡ್ಬಿಟ್ಟಿದೆ. ಸೊ ಏನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಬೆಳ್ತಂಗಡಿಯ SIT ಪೊಲೀಸ್ ಠಾಣೆಯಲ್ಲಿ ಇರುವಂಥದ್ದು. ಸೊ ಉಳಿದಂಥವರು ಎಲ್ಲರೂ ಕೂಡ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಅದನ್ನ ಕಂಪ್ಲೀಟ್ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದೊಂದು ಕಾರ್ಯಾಚರಣೆ ಈ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಎಲ್ಲ ಘಟ್ಟದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಏನು ನಡೀತಾ ಇತ್ತು, ಈ 1ರಿಂದ 13 ಪಾಯಿಂಟ್ ಅನ್ನ ಆರಂಭಿಕವಾಗಿ ಗುರುತಿಸಿದ್ರು. ಅದಾದ ಬಳಿಕ 14ರಿಂದ 16A ಪಾಯಿಂಟ್ ವರೆಗೂ ಹೋಯಿತು. ಸೊ ಈ ಎಲ್ಲವನ್ನು ಮುಗಿಸಿದ್ರು ಕೂಡ 13ನೇ ಪಾಯಿಂಟ್ ಅನ್ನ ಬಾಕಿ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಇಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಆ ಒಂದು ಏನು ಅನಾಮಿಕ ದೂರದಾರ ಹೇಳಿದ್ದ. ಸೊ ಅದರಿಂದಾಗಿ ಅಲ್ಲಿ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟಿತ್ತು, ಮತ್ತೆ ವಿದ್ಯುತ್ ಕಂಬಗಳಿತ್ತು. ಸೊ ಇದರಿಂದಾಗಿ ಈ ಕಾರ್ಯಾಚರಣೆಗೆ ಮ್ಯಾನ್ಯುವಲ್ ಆಗಿ ಮಾಡೋದಕ್ಕಿಂತ ಈ ಒಂದು ಏನು GPR ಯಂತ್ರದ ಮೂಲಕ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೇಳಬಂದಿತ್ತು. ಅನಾಮಿಕ ದೂರದಾರನ ಲಾಯರ್ಗಳು ಒತ್ತಾಯ ಮಾಡಿದ್ರು. ಸಾರ್ವಜನಿಕರಲ್ಲಿ ಅದೇ ಒಂದು ಅಭಿಪ್ರಾಯ ಕೂಡ ಕೇಳಬಂದಿತ್ತು. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತರಿಸಿದ್ದಾರೆ. ಈಗ ನೀವು ಹೇಳೋಗೆ ಇವತ್ತಿಗೆ ಕಾರ್ಯಾಚರಣೆ ಮುಗಿಯುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇದನ್ನ ಇವಾಗ ಡ್ರೋನ್ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾರೆ. ಅದಾದ ಬಳಿಕ ಪಾಯಿಂಟ್ಗಳನ್ನ ಮಾಡ್ಕೊಳ್ತಾರೆ. ಪಾಯಿಂಟ್ಗಳನ್ನ ಮಾಡ್ಕೊಂಡು ಅಲ್ಲಿ ಏನಾದ್ರೂ ಕಂಡು ಬಂದ್ರೆ, ಅಂದ್ರೆ ಈಗ ಎಕ್ಸಾಂಪಲ್ ಅವನ್ನೇನು ಇಲ್ಲಿವರೆಗೂ ಆ ಜಾಗ ತೋರಿಸ್ತಾ ಇದ್ರೆ ಅಲ್ಲಿ ಅಗಿತಾ ಇದ್ರು, ಈಗ ಹಾಗಾಗೋದಿಲ್ಲ. ಆ ಒಂದು ಪಾಯಿಂಟ್ ನಲ್ಲಿ ಏನಾದ್ರೂ ಆ ಅವಶೇಷಗಳು, ಅಸ್ಥಿ ಪಂಜರ ಮತ್ತೆ ಬೇರೆ ಏನಾದ್ರೂ ಅಲ್ಲಿ ಮಾರ್ಕ್ ಆ ಒಂದು ಏನಾದ್ರು ಸ್ಟ್ರಕ್ಚರ್ಸ್ ಕಂಡು ಬಂದ್ರೆ ಅಂತ ಜಾಗಗಳನ್ನ ಗುರುತಿಸ್ತಾರೆ. ಅಲ್ಲಿ ಉತ್ಖನನವನ್ನ ಮಾಡ್ತಾರೆ. ಅದು ಇವತ್ತಾಗುತ್ತೆ ಇಲ್ಲ ಮುಂದಿನ ದಿನಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಪೃಥ್ವಿ ಈ ತರ ಪಾಯಿಂಟ್ಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಜೊತೆಗೆ ಏನಂದ್ರೆ ಈ ತರ ಸ್ಥಳವೂ ಕೂಡ ವಿಸ್ತಾರ ಆಗ್ತಾ ಇದೆ. ನೋಡಿ, ಈಗ GPR ಆಯಿತು, ಡ್ರೋನ್ ಆಯಿತು, ಮುಂದಿನ ದಿನಗಳಲ್ಲಿ ಇಸ್ರೋ ಸ್ಯಾಟಲೈಟನ್ನು ಬಳಸಿ ಏನಾದರೂ ಒಳಗಡೆ ಏನಾದರೂ ಇದೆಯಾ ಅಂತ ಕಂಡುಹಿಡಿಯಿರಿ ಅನ್ನುವಂಥ ಆಗ್ರಹ ಬಂದರೂ ಕೂಡ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗೆ ಇದು ವಿಸ್ತರಿಸ್ತಾ ಇದೆ. ನೋಡೋಣ ಮುಂದೇನಾಗ್ಬೋದು ಅನ್ನುವಂಥದ್ದು.